ಇಲ್ಲೆಲ್ಲ ಎಷ್ಟು ಆನೆಗಳು ಓಡಾಡ್ತಾ ಗೊತ್ತಾ. ಈಗ ನಾನು ಹೇಳಿದ್ನಲ್ಲ ನೋಡಿ, ಈ ರೀತಿ ಇದಾವೆ ಇಲ್ಲೆಲ್ಲ ಮನೆಗಳು. ಗೈಸ್ ಫುಲ್ಲು ಆನೆ ಇದಾವೆ, ತಡೀರಿ ತೋರಿಸ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾನು ವ್ಲಾಗ್ನ ಬೆಳಗ್ಗೆನೆ ನಮ್ಮ ತೋಟದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ವಿಷಯ ಅಂತ ಅಂದರೆ, ನಮ್ಮ ಊರು ನೋಡಿದ್ದೀರಾ ಎಷ್ಟು ಕಾಡು ಒಳಗಡೆ ಇದೆ, ಎಷ್ಟು ಹಳ್ಳಿ ಇದೆ ಅಂತೇಳಿ. ನಾನಿವತ್ತು ನಮ್ಮ ಪಕ್ಕದ ಊರು ಇನ್ನೂ ಕಾಡಲ್ಲಿರೋಂಥ ಜನ ಯಾವ ರೀತಿ ಇದ್ದಾರೆ, ಮರಾಠಿ ಜನ ಇದ್ದಾರೆ. ಸೊ ಅವ್ರನ್ನ ಕೆಲ್ಸಕ್ಕೆ ಕರ್ಕೊಬರೋಕೆ ಹೋಗ್ತಾ ಇದ್ದೀನಿ. ಸೊ ಅವ್ರ ಲೈಫು, ಅಲ್ಲಿರೋ ಮನೆಗಳನ್ನು ತೋರಿಸ್ತೀನಿ, ಎಷ್ಟು ಕಾಡು ಒಳಗಡೆ ಇದ್ದಾರೆ ಅಂತ ತೋರಿಸ್ತೀನಿ. ಸೊ ಬನ್ನಿ ಇವತ್ತು. ಆಮೇಲೆ ಇವತ್ತು ಏನೇನು ಕೆಲಸ ಆಗುತ್ತೆ ಎಲ್ಲ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಫಸ್ಟು ನಮ್ಮ ಕಾರೇ ತಗೊಂಡು ಕರ್ಕೊಬರಕ್ಕೆ ಹೋಗೋಣ ಬನ್ನಿ ಗೈಸ್. ಆಲ್ರೆಡಿ ಟೈಮ್ 8:30 ಆಗಿದೆ. ಸೊ 9-9:30 ಕೆಲಸ ಸ್ಟಾರ್ಟು. ಹೋಗಿ ಬರೋಷ್ಟೊತ್ತಿಗೆ 3/4 ಗಂಟೆ ಆಗುತ್ತೆ. ಕಾರ್ ನಿಲ್ಸಕ್ಕೆ ಮಾಡಿದ್ದೀವಿ, ಅಡಿಕೆ ಎಲ್ಲ ಮಾಡೋಕ್ಕೆ ಕೊಟ್ಟಿಗೆ. ಸೊ ಇಲ್ಲೇ ಲಾಸ್ಟ್ ವ್ಲಾಗಲ್ಲಿ ಒಂದು ವ್ಲಾಗಲ್ಲಿ ಹೇಳಿದ್ದೆ ಮನೆ ಕಟ್ಟಬೇಕು ಅಂತ ಹೇಳಿ. ಸೊ ಬನ್ನಿ ಇವಾಗ ನಮ್ಮ ಬಿಳಿಯನ ಎತ್ಕೊಂಡು ಹೋಗೋಣ. ನಮ್ಮ ಬಿಳಿಯ ನೆಕ್ಸಾನ್ ಬಿಳಿಯ ಅಂತ ನಾನು ಯಾವಾಗಲೂ ಕರೆದಿರಲಿಲ್ಲ, ಸುಮ್ಮನೆ ಇದಕ್ಕೂ ಒಂದು ಹೆಸರು ಇಡೋಣ ಅಂತ ಹೇಳಿ ಬಿಳಿಯ ಅಂತ ಅಂದ್ಕೊಂಡಿದ್ದೀನಿ. ಬಿಳಿನೂ ಇದೆ, ಕರಿ ಇದೆ. ಕರಿ ಬಿಳಿಯ ಬೇಡ, ಒಂದೇ ಹೆಸರು ಸಾಕು. ತೋಟ ದಾಟಿದ ತಕ್ಷಣ ಫುಲ್ಲು ಕಾಡು. ಆ ಕಡೆನೂ ಕಾಡು, ಈ ಕಡೆನೂ ಕಾಡು. ಈ ಕಡೆ ಒಬ್ಬರು ತೋಟ ಇದೆ, ಬಟ್ ಈ ಕಡೆದು ನೋಡಿದ್ದೀರ. ಏನಕ್ಕಂತ ಅಂದರೆ ನಾನು ಚೇತು ಮನೆ ಹೋಗೋದೆಲ್ಲ ತೋರಿಸಿದ್ದೀನಿ. ಸೊ ಚೇತು ಮನೆ ದಾಟಾದ್ಮೇಲೆ ನಾವು ತೋರಿಸಿಲ್ಲ ಕಾಡನ್ನ. ಬಟ್ ಅವತ್ತು ಭದ್ರಾ ಡ್ಯಾಮಿಗೆ ಹೋಗ್ಬೇಕಾದ್ರೆ ಜಸ್ಟ್ ರೋಡನ್ನು ತೋರಿಸಿದ್ವಿ. ಆ ಭದ್ರಾ ಡ್ಯಾಮಿಗೆ ಹೋಗ್ತೀವಲ್ಲ, ಅದ್ರ ಲೆಫ್ಟ್ ರೋಡಲ್ಲೇ ಮರಾಠಿ ಕ್ಯಾಂಪು ಜನ ಇರೋದು. ಸೊ ಬನ್ನಿ ಇವಾಗ ಹೋಗೋಣ. ಮಳೆ ಇಲ್ದಿಕ್ಕೆ ಒಂದು ವಾರ ಮಳೆ ಬಂತಲ್ಲ, ಅವಾಗ ಹಸಿರಾಗಿದ್ದು, ಅದಷ್ಟೇ ಹಸಿರಾಗಿರೋದು. ಆ್ಯಕ್ಚುಲಿ ಹೆವಿ ಮಳೆ ಬರಬೇಕಿತ್ತು. ಈ ಸಲ ಮಳೆನೇ ಇಲ್ಲ. ನಮ್ಮ ಊರಲ್ಲಂತ ಅಲ್ಲ, ಎಲ್ಲೂ ಮಳೆನೇ ಇಲ್ಲ ಈ ಸಲ. ಇಲ್ಲೆಲ್ಲ ಎಷ್ಟು ಆನೆಗಳು ಓಡಾಡ್ತಾ ಗೊತ್ತಾ. ಈ ಕಡೆ ಸೈಡು ಫುಲ್ಲು ನೈಟ್ ಹೊತ್ತಲ್ಲಿ ಬಂದುಬಿಟ್ರೆ ಈ ಕಡೆ ಜನ ಹೆಂಗೆ ಓಡಾಡ್ತಾರಂತಲೇ ಭಯ ಗೈಸ್. ಸೊ ಫಾರೆಸ್ಟ್ ಆಫೀಸರು ಜನನೂ ಕಾಡು ಒಳಗಡೆ ಹೋಗಬಾರ್ದು, ಆಮೇಲೆ ಸೇಮ್ ಏನು ಆನೆನೂ ಇದ್ರೊಳಗಡೆ ಈ ಕಡೆ ಬರಬಾರ್ದು ಅಂತ ಹೇಳಿ ಫುಲ್ಲು ಗುಂಡಿ ತೆಗ್ದಿದ್ದಾರೆ ಕಾಡು ಒಳಗೆಲ್ಲ. ಬಟ್ ಆದರೂ ಅಂಥವನ್ನೇ ದಾಟ್ತಾವವು. ಮೊನ್ನೆ ಯಾರೋ ಹೇಳ್ತಾ ಇದ್ರು ನಮ್ಮ ಊರಿಗೆ, ಅಂದರೆ ಈ ಕಾಡಲ್ಲಿ ಹುಲಿ ಬಂದಿದೆ ಅಂತ ಹೇಳಿ. ಬಟ್ ನಮ್ದು 2 ದನ ಮಿಸ್ ಆಗಿರೋದಕ್ಕೂ ಆ ಹುಲಿ ಬಂದಿರೋದಕ್ಕೂ, ಹುಲಿ ಹಿಡ್ದಿದೆಯೋ ಅಥವಾ ದನನೇ ಮಿಸ್ ಆಗಿದೆಯೋ ಗೊತ್ತಿಲ್ಲ. 2 ದನ ಮಿಸ್ ಆಗಿದೆ. ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಅನ್ಸುತ್ತೆ ನಾನು. ಇಲ್ಲಿ ಏನು ನೆನಪು ಅಂತ ಅಂದರೆ ಗೈಸ್, ನಾನು 8, 9, 10 ಆ ಟೈಮಲ್ಲಿ 10ನೇ ಕ್ಲಾಸ್ ಇಲ್ಲ, 10ನೇ ಕ್ಲಾಸೇ ಅನ್ಸುತ್ತೆ, ಹೌದು 10ನೇ ಕ್ಲಾಸಲ್ಲೆಲ್ಲ ದನ ಕಾಯಕ್ಕೆ ಬರ್ತಿದ್ದೆ ಇಲ್ಲಿಗೆ. ನಮ್ಮೂರಲ್ಲಿ ಪೂರ್ತಿ ಎಲ್ಲರೂ ದನನ್ನು ಇಬ್ಬಿಬ್ರು ಹೊಡ್ಕೊ ಬರಬೇಕಿತ್ತು, ಸರತಿ ವೈಸು. ಇವತ್ತು ನಾವು ಬಂದ್ವಿ ಅಂದರೆ ನೆಕ್ಸ್ಟ್ ದಿನ ಬೇರೆ ಮನೆಯವರು ಎಲ್ಲ ದನನ್ನು. ಸೊ ಅಲ್ಲಿಂದ ಇಲ್ಲಿವರೆಗೂ ಆ ಭದ್ರಾ ಬ್ಯಾಕ್ ವಾಟರ್ ತೋರಿಸಿದ್ನಲ್ಲ, ಅಲ್ಲಿವರೆಗೂ ನಡ್ಕೊ ಬರ್ತಿದ್ವಿ. ಇಲ್ಲೊಂದು ರೋಡ್ ಕಾಣಿಸ್ತಿದೆಯಲ್ಲ, ಈ ರೋಡಲ್ಲೂ ಒಂದು ಆರಂಬಳ್ಳಿ ಅಲ್ಲ, ಯಾವುದೋ ಒಂದು ಊರಿಗೆ ಹೋಗುತ್ತೆ ಈ ರೋಡು, ಕಾಡು ಒಳಗಡೆನೆ. ಇಲ್ಲಿ ಕಾಡು ಒಳಗಡೆ ಒಂದು ದೇವಗಲ್ ಕೆರೆ ಅಂತ ಇದೆ ಗೈಸ್. ಸೊ ಅವಾಗಿನ ಕಾಲದಲ್ಲೇ ತೆಗ್ದಿರೋದು. ಅದು ಒಂದು ಕಾಡೊಳಗಿರೋ ಕೆರೆ ಎಷ್ಟು ಊರಿಗೆ ಹೋಗುತ್ತೆ ಗೊತ್ತಾ. ಇಲ್ಲೊಂದು ಊರು ತೋರಿಸ್ತೀನಿ ಅನ್ನಲ್ಲ, ಆ ಊರೊಳಗೆಲ್ಲ ಬರುತ್ತೆ. ಅವಾಗಿನ ಕಾಲದಲ್ಲೇ ತೆಗ್ದಿರೋದು. ಸೊ ನಿಮಗೇನಾದರೂ ಆ ಕೆರೆ ಬೇಕು ಅಂತ ಅಂದರೆ ಹೆವಿ ರಿಸ್ಕ್ ಅದು. ಏನಕ್ಕಂತ ಅಂದರೆ ಒಳಗಡೆ ಆನೆ ಗೀನೆ ಇಲ್ಲ ಅಂತ ಅನ್ನಲ್ಲ. ಸೊ ಯಾರು ಹೋಗಲ್ಲ, ದೊಡ್ಡ ಕೆರೆ. ಸೊ ನಿಮಗೆ ಅದೇನಾದ್ರು ನೋಡ್ಬೇಕಂತ ಇದ್ರೆ ಕಮೆಂಟ್ ಮಾಡಿ, ಪಕ್ಕ ಆ ಕೆರೆನ ತೋರಿಸ್ತೀವಿ. ನಾನು ನಮ್ಮ ಹುಡುಗರು ಒಬ್ಬನೇ ಹೋಗೋಕ್ಕಾಗಲ್ಲ, ಯಾಕಂತಂದರೆ ಭಯ ಜಾಸ್ತಿ. ನಮ್ಮಪ್ಪ ಇಲ್ಲ ಅಂತಂದರೆ ಯಾರನ್ನಾರು ಕರ್ಕೊಂಡೋಗಿ ನಿಮಗೆ ಆ ಕೆರೆ ತೋರಿಸ್ತೀನಿ. ಅದ್ರಲ್ಲಿ ಹೋದರೆ ಜಾಸ್ತಿ ಆನೆಗಳಿರ್ತಾವಂತೆ. ಕಮೆಂಟ್ ಮಾಡಿ ಆ ಕೆರೆ ನೋಡಬೇಕು ಅಂತ ಏನಾದ್ರು ಇದ್ರೆ. ನಮ್ಮೂರಿನ ಕಾಡೊಳಗಿರೋ ಕೆರೆ, ಹಿಡನ್ ಪ್ಲೇಸ್ ಅಂತಲೇ ಅನ್ಕೊಳ್ಳಿ ಅದನ್ನು. ಇವಾಗ ನಾನು ಅಲ್ಲಿ ಮೇಯ್ನ್ ರೋಡಿಂದ ಬರ್ತಾ ಇದ್ನಲ್ಲ, ಸೊ ಇವಾಗ ಮರಾಠಿ ಕ್ಯಾಂಪ್ ಅಂದ್ನಲ್ಲ, ಆ ಒಳಗಡೆ ರೋಡಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಫುಲ್ಲು ಕಾಡು ಒಳಗಡೆ ಇದ್ದಾರೆ ಗೈಸ್ ಇವರು. ಬೇಜಾರು ಏನಂತ ಅಂದರೆ ನೆಟ್ವರ್ಕ್ ಸಿಗಲ್ಲ ಇಲ್ಲಿ. ನೀರ ಹುಡುಗರು ಬೆಳೆಯೋದು ತುಂಬ ಕಷ್ಟ ಇದೆ. ಮೊನ್ನೆ ನಮ್ಮನೆ ಒಬ್ಬ ಹುಡುಗ ಬಂದಿದ್ದ, ಅವನಿಗೆ ನನ್ನ ಕೈಯಲ್ಲಿ ಆದಷ್ಟು ತಿಳುವಳಿಕೆ ಹೇಳಿದ್ದೀನಿ ಗೈಸ್. ನೀನು ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಸ್ಟಾರ್ಟ್ ಮಾಡು, ಆದರೆ ಒಳ್ಳೆ ರೀತಿನೇ ಮಾಡು ಅಂತಲೇ ಹೇಳಿದ್ದೀನಿ. ನೋಡ, ನಮ್ಮಿಂದ ಒಬ್ರಿಗೆ ಒಳ್ಳೇದಾಗಬೇಕಲ್ವಾ. ನಾನು ಹೇಳಿದ್ನಲ್ಲ ನೋಡಿ, ಈ ರೀತಿ ಇದ್ದಾವೆ ಇಲ್ಲೆಲ್ಲ ಮನೆಗಳು. ಸೊ ಇದೊಂದೇ ಮನೆ ಅಂತ ಅಲ್ಲ, ನೋಡಿ ಅಲ್ಲಿ ಅಲ್ಲೊಂದು ಮನೆ. ಸೊ ಸುತ್ತ ಕಾಡು ಇದೆಯಲ್ಲ, ಅದನ್ನೇ ಪಾಪ ಜೀವನಕ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲೆಲ್ಲ. ಅಂದರೆ ಇವ್ರು ಸುಮಾರು ವರ್ಷದ ಹಿಂದೆನೇ ಬಂದಿದ್ದಾರೆ ಇಲ್ಲಿ. ಇವರೆಲ್ಲ ನನ್ನ ಪ್ರಕಾರ ಮುಳುಗಡೆ ಆಯಿತು ಅಂತಾರಲ್ಲ, ಅವಾಗ ಬಂದವ್ರು ಅನಿಸುತ್ತೆ. ಇಲ್ಲಿ ಯಾರು ಮನೆ ಒಳಗಡೆ ಹೋಗೋಣ ಅಂತ ಅಂದರೆ ಪರಿಚಯ ಇಲ್ಲಲ್ಲ, ಹೋಗೋಕ್ಕೊಂಥರ ಗೈಸ್, ಹೋಗೋಕ್ಕೊಂಥರ. ಅಕ್ಕ ಬರ್ತೀರಲ್ಲ, ಕಾರಲ್ಲಿ ನಿಲ್ಸಿದ್ದೀನಿ. ಹೌದಾ, ನಾನು ಅಲ್ಲಿ ತಿರ್ಸೋಕ್ಕಾಗಲ್ಲೇನೋ ಅಂತ ಅಂದ್ಕೊಂಡು ಇಲ್ಲೇ ಇದು ಮಾಡಿದೆ. ಹಾಂ ಅಕ್ಕ, ಆಯ್ತಾ ತಿಂಡಿ? ನಾಯಿ ಬಾಯಿ ಹಾಕಕ್ಕೆ ಬರ್ತಾ ಇದೆ ಗೈಸ್, ಅದಕ್ಕೋಸ್ಕರ ಆ ಹುಡುಗ ನಿಂತ್ಕೊಂಡು ಇದು ಮಾಡ್ತಾಯಿದ್ದಾನೆ. ನಿನ್ನೇನು ಅಷ್ಟೇ ಬೈಕಲ್ಲಿ ಬರ್ಬೇಕಾದ್ರೆ ಬಚ್ಚಕ್ಕೆ ಬಂದ್ಬಿಡ್ತು. ಸೊ ಅಲ್ಲೊಂದು ಕೋಳಿ ಶೆಡ್ ಮಾಡಿದ್ದಾರೆ, ಅದು ಇವರಲ್ಲ. ಸೊ ಅಲ್ಲೊಬ್ಬ ನಾವು ಪರಿಚಯ ಅಣ್ಣ ಇದ್ದಾರೆ, ಅವರು
ಅವ್ರ ಜಾಗ ಎಲ್ಲ ಅಲ್ಲಿದೆ. ಸೊ ಅವರಲ್ಲಿ ಕೋಳಿ ಶೆಡ್ ಮಾಡಿದ್ದಾರೆ. ಸೊ ಇದಿಷ್ಟು ಒಂದು ಹಳ್ಳಿ ಗೈಸ್, ಮರಾಠಿ ಕ್ಯಾಂಪ್ ಅಂತ ಅಂತೀವಿ ನಾವು. ಮನೆಗಳೆಲ್ಲ ನೋಡಿ ಹೆಂಗೆ ಕಟ್ಕೊಂಡಿದ್ದಾರೆ ಅಂತ. ಇನ್ನೇನು ಬಾಯಿ ಹಾಕಕ್ಕೆ ಬಂದಿತ್ತು ಮರ್ಯ, ಕಚ್ಚುತ್ತಾ ಬೇರೆಯವರಿಗೆ? ಅದೇ ನಿನ್ನೆ ಸೇಮ್ ಮನೆಗೆ ಬೈಕಲ್ಲಿ ಬಾಯಿ ಹಾಕಕ್ಕೆ ಬಂದಿತ್ತು. ಅವಾಗಿನ ಕಾಲದ ಮನೆ. ತುಕಾರಾಮವ ಏನ್ರಿ ಸಮಾಚಾರ? अशोका ये बाई थोडी मग सांगते तुला कोण आहे म्हणजे आम्ही नार्यात कशा सांग ಗೈಸ್ ಫುಲ್ ಆನೆ ಇದಾವೆ. ತಡೀರಿ ತೋರಿಸ್ತೀನಿ. नंबर 8 सांगायचं कार बाई हत्ती पराठी ಅಣ್ಣ ಬೆಳ್ಳ ಗೈಸೆ ಕಾರ ಅಣ್ಣ ಹೋಗೋಣ ನಡೀರಿ ಸವಾಸ ನೋಡಿ ಅಲ್ಲಿ ಆನೆ. ಅಣ್ಣ ಅಣ್ಣ ಆಟಿ ಫೋನ್ ಕरून कुणाचं नंबर 8 सांगायला ಅಣ್ಣ ನಡೀರಿ 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 ಆಯ್ತು 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 ನಡೀರಿ ಆಯ್ತು ಆಯ್ತು ಆಯ್ತು. ಗೈಸ್ ಅಲ್ಲೋಡಿ ಅಲ್ಲ ಆನೆ. ಏನು ಸಾಮಾನ್ಯಕ್ಕಿದಾವ ಅವು, ಸರಿ ದೊಡ್ಡಕ್ಕಿದಾವ. ರೋಡ್ ಹತ್ರನೇ ಇದಾವೆ ಆನೆ. ಯಪ್ಪ ಅದು ನಾವು ಕಾರ್ ತಂದಿದ ತಕ್ಷಣನೇ ಆ ಕಡೆ ಓಡೋದ್ವು. ಒಂದು 4-5 ಇದಾವೆ ಅನ್ಸುತ್ತಲ್ಲ. ಎಂತ ದೊಡ್ಡ ಇದಾವ ಮರ್ರ. ವಿಡಿಯೋ ಮಾಡ್ಬೇಕಂದ್ರೆ ಕಾರ್ ನಿಲ್ಸಿ ಹೋಗ್ರಿ ಸ್ವಲ್ಪ. ನಾನು ಬರ್ತೀನಿ. ಅಲ್ಲ ಕರೆಕ್ಟ್ ಕಾಣಿಸಿದ್ರೆ ಚೆನ್ನಾಗಿರೋದು. ಅದೇನಾದ್ ಗೊತ್ತಾ, ಒಂದೇ ಸತಿ ಬೆಳ್ಳಗ್ ಬಂತಲ್ಲ. ಹೌದೌದು, ಏನು ಬರ್ತೈತಲ್ಲ ಬೆಳ್ಳಗ್ ಅಂತ. ಸದ್ಯ ರೋಡಿಗೆ ನುಗ್ಲಿಲ್ಲ ಮರ್ರ. ರೋಡ್ ಹತ್ರನೇ ಇದ್ದು ನೋಡ್ಕೊಂಡು ಹೋಗ್ಯವು. ಒಳ್ಳೆ ಗುಡ್ಡ ಇದ್ದಂಗೆ ಇದಾವ ಸ್ಟ್ರೈಟ್ ಅಲ್ಲಿ. ಎಂತ ಭಯ ಆಯ್ತು ಅಂತೀರಾ. ನನ್ನ ಬಾಡಿಗೆ ಹೋಗ್ತಿದ್ದೀನಿ, ಸೌಂಡ್ ಮಾಡಿತು ಆನೆ. ಹೆವಿ ದೊಡ್ಡ ಇದಾವೆ ಗೈಸ್. ಕಾಡಲ್ಲಿ ತಿಂದು ಬಟ್ ನಾ ತೋರ್ಸೋಣ ಅಂದ್ರೆ ಇವರೆಲ್ಲ ಹೆದ್ರಿದ್ರು. ನಾನು ಬ್ಯಾಕ್ ಸೈಡಿಂದ ಬಂದೆ, ಬಟ್ ಅಂದ್ರು ತುಂಬ ಹೆದ್ರಿದ್ರು ಅಂತೇಳಿ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ವಿಡಿಯೋ ನೀವು ಕರೆಕ್ಟಾಗಿ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಚೂರು ಕಾಣಿಸ್ತವೆ. ಒಂದು 5 ಆನೆ ಇದ್ವು, ನಾನೊಂದು 3 ಆನೆನ ಕ್ಯಾಪ್ಚರ್ ಮಾಡಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೂ ಆನೆ ಕಾಣಿಸಿದ್ದಕ್ಕೂ. ಎಲ್ಲರೂ ಮಧ್ಯ ರೋಡಿಗೆ ಬಂದಿದ್ರೆ ಜೀವ ಒಂದ್ಸಲ ಜಲ್ಲ ಅಂದ್ಬಿಡ್ತೀವಿ. ನಮ್ಮ ಭಾವ ಇದ್ದಾರಲ್ಲ, ಅವ್ರ ಭಾವ ಒಂದ್ಸಲ ಬಂದಿದ್ರು. ಅವರು ಕಾಡು ತೋರ್ಸೋಣ ಅಂತ ಕರ್ಕೊಂಡು ಹೋದಾಗ ಸೇಮು ಆನೆ ಕಂಡಿತ್ತು. ತಿಂಡಿ ತಿಂದ್ರಾ? ಏನು ತಿಂಡಿ? ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಜನನೆಲ್ಲ ಬಿಟ್ಟು ಸೊ ಇವಾಗ ಶುಂಠಿ ಹಿತ್ಲ ಹತ್ರ ಬಂದಿದ್ದೀನಿ. ಸೊ ಇವತ್ತು ಏನೇನು ಕೆಲಸ ಏನು ಅಂತ ನೋಡೋಣ ಬನ್ನಿ. ಸೊ ನಾವು ಬೇರೆಯವ್ರದ್ದು ಜಾಗ ತೊಗೊಂಡು ಲೀಸಿಗೆ ತೊಗೊಂಡು 1 ವರ್ಷಕ್ಕೆ ಶುಂಠಿ ಹಾಕಿದ್ದೀವಿ. ನಾವು ನಮ್ಮ ನವೀನ್ ಅಣ್ಣ ಅಂತಿದ್ದಾರೆ, ನಮ್ಮ ಅಪ್ಪಾಜಿ ಅಕ್ಕನ ಅಳಿಯ, ಅವರು ರಿಪ್ಪಿನಪೇಟೆಯವರು. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಪಾಪ ಕೆಲಸ ಮಾಡ್ತಾರೆ. ಬನ್ನಿ, ಇವತ್ತು ನಮಗೆ ಉಂಬ್ಳೆಬೈಲಿಂದ, ನಮ್ಮೂರಿಂದ, ಹಸುಡಿಯಿಂದ ಎಲ್ಲ ಹೆಂಗಸರು ಬಂದಿದ್ದಾರೆ ಗೈಸ್. ಸೊ ಔಷಧಿ ಹೊಡಿಬೇಕು, ಗೊಬ್ಬರ ಹಾಕಬೇಕು. ನಿನ್ನೆ ಗೊಬ್ಬರ ತಂದಿಟ್ಟಿದ್ದೀವಿ. ನೋಡೋಣ ಎಷ್ಟು ಜನ ಬಂದಿದ್ದಾರೆ ಅಂತ. ನಾವು ಹಾಕಿರೋ ಶುಂಠಿ ಇದೆ. ಸೊ ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದೀವಿ. ಸೊ ಇಷ್ಟು ಜನ ಕೆಲಸಕ್ಕೆ ಬಂದಿದ್ದಾರೆ. 1 2 ನೋಡಿ, ಎಲ್ಲ ಕಳೆಗೆ ಬಂದಿದ್ದಾರೆ ಗೈಸ್. ಕಳೆಗೆ ಶುಂಠಿ ಇದೆಯಲ್ಲ ಭಾರಿ ಸೂಕ್ಷ್ಮ ಗೈಸ್. ಏನಂತ ಅಂದರೆ, ಒಂದು ಕಡೆಯಿಂದ ಹೋಗಿ ಒಂದು ಕಡೆಗೆ ಬಂದರೆ ಇಲ್ಲಿ ಕೊಳೆ ರೋಗ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಶುಂಠಿ ಒಂಥರ ಕೊರೋನಾ ಇದ್ದಂಗೆ. ಅವಾಗ ಹೆಂಗೆ ಕ್ವಾರಂಟೈನ್ ಮಾಡ್ತಿದ್ರಲ್ಲ, ನಾವು ಇವಾಗ ಇಲ್ಲಿ ಬಂದಿದ್ದೀವಲ್ಲ, ಬೇರೆಯವ್ರ ಜಾಗಕ್ಕೆ ಹೋಗಲ್ಲ ಶುಂಠಿ. ಸೊ ನೋಡಿ ಈ ರೀತಿ ಬೆಳೆದಿದೆ ನಮ್ಮ ಶುಂಠಿ. ನಮ್ಮದೊಬ್ರದ್ದು ಎಲ್ಲ, ಅಲ್ಲೊಬ್ರು ಅಣ್ಣ ಇದ್ದಾರಲ್ಲ, ಇಬ್ಬರು ಸೇರಿ ಹಾಕಿರೋದು ನಮ್ಮ ಅಪ್ಪಾಜಿ ಅವರು. ಮಳೆ ಬಂದಿಲ್ಲ ಅಲ್ಲ, ಥಂಡಿ ಇಲ್ಲ, ಅದಕ್ಕೋಸ್ಕರ ನೀರು ಬಿಟ್ಕೊಂಡು ಆಮೇಲೆ ಗೊಬ್ಬರ ಹಾಕೋಣ. ಕಾರ್ ನಿಲ್ಲಿಸಿ ಸ್ಕೂಟಿ ಎತ್ತಾಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಟಿಫನ್ ಆಗಿಲ್ಲ, ಟಿಫನ್ ತಿನ್ಕೊಂಡು ಬರಬೇಕು. ನಮ್ಮ ಅಪ್ಪನ ಸ್ಕೂಟಿ ಕೊಟ್ಕೊಳ್ಸೋಣ ಅಂತ ಇದ್ದೀನಿ. ಸ್ಪೀಡಾಗಿ ಹೋದರೆ ವಾಯ್ಸ್ ಕೇಳಿಸಲ್ಲ, ಫುಲ್ಲು ಗಾಳಿದೇ ಕೇಳಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಟಿಫನ್ ತಿನ್ಕೊಂಡು ಬರೋಣ ಬನ್ನಿ. ಹೊಸದು ಮಲೆನಾಡು ಕಾಫಿ ಅಂತೇಳಿ ಓಪನ್ ಆಗಿದೆ. ಸೊ ಅದಕ್ಕೊಂದು ವೀಡಿಯೋ ಮಾಡಿಕೊಡೋಣ, ಕೇಳೋಣ ಅಂತ ನಿನ್ನೆ ನಮ್ಮ ಚೇತ್ ಅವ್ರ ಹತ್ರ ಎಲ್ಲ ನಾವು ಮಾತಾಡಿದ್ದೀವಿ. ನೋಡ್ಬೇಕಿದೆ ಮಲೆನಾಡು ಚಹಾ ಕಾಫಿ. ನಮ್ಮ ಅಡಿಕೆನ ಇದೇ ಗಾಡೀಲಿ ಒಂದು 9 ಚೀಲ ಏನು ಅಡಿಕೆ ಇದೆಯಂತೆ. ಸೊ ಅದನ್ನು ಮಾರಾಟ ಮಾಡೋಕ್ಕೆ ಹೋಗಬೇಕು ಗೈಸ್. ಸೊ ಮಂಡಿಲಿಡೋದು ಅಥವಾ ಇಲ್ಲೇ ಕೈ ವ್ಯಾಪಾರ ಮಾಡೋದೋ ಗೊತ್ತಾಗ್ತಿಲ್ಲ, ಫುಲ್ಲು ಕನ್ಫ್ಯೂಸ್. ಶಿವಮೊಗ್ಗ ಹೋಗಿದ್ರೆ ಮೀನಿಗೆ ಫುಡ್ಡು ಅವೆಲ್ಲ ತರ್ಬೋದಿತ್ತು ಅಂತ ಅಂದ್ಕೊಂಡೆ. ನೋಡೋಣ, ಏನಾದರೂ ಒಂದು ಡಿಸೈಡ್ ಮಾಡೋಣ. ಇಷ್ಟು ಅಡಿಕೆನ ಎತ್ತಾಕಿ ಫುಲ್ಲು ಸುಸ್ತಾಗಿ ಬಿಡ್ತೀನಿ ನೋಡಿ, ಫುಲ್ಲು ಬೇವ್ರು ಬಿಟ್ಟಿದ್ದೀನಿ. ವೀಡಿಯೋ ಮಾಡೋಣ ಅಂತ ಅಂದರೆ ವರ್ಷಕ್ಕೆ ಒಬ್ಬರೇ ಇದ್ರಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್.
ಇವಾಗ ಶಿವಮೊಗ್ಗ ಸಹ್ಯಾದ್ರಿ ಮಂಡಿಗೆ ಬಂದಿದ್ದೀವಿ. ನಾವು ಯಾವಾಗಲೂ ಅಡಿಕೆ ಕೊಡೋದು. ಸೊ ಇಲ್ಲಿ ಅಡಿಕೆ ಇಟ್ಟು ಹೋಗೋಣ, ಹಳೆ ಚೀಲ ಇಸ್ಕೊಂಡು ಹೋಗ್ಬೇಕು ಗೈಸ್. ಬನ್ನಿ. ಬೆಳಗ್ಗೆ ನಾನು ಹೆಂಗೆ ಹೊತ್ಕೊಂಡಿದ್ದೆ, ಇವಾಗ ಇವ್ರು ಹೊತ್ಕೊತಾರೆ ನೋಡಿ. ಕೆ ಜಿ ಇದೆಲ್ಲ ಇವಾಗ ಏನು ಮೂಟೆ ಸರಿಬೇಕಾ ಅಣ್ಣ? ವ್ಯಾಪಾರಕ್ಕೇನ ಇದು? ಮೀನಿಗೆ ಫುಡ್ ಬೇಕು ಅಂತ ಅಂದಿದ್ನಲ್ಲ, ಇವಾಗ ನಾನು ನಂದನ ಪೆಟ್ಟು ಹೊರಡಿಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಎಂತೆಂಥ ಮೀನುಗಳಿದ್ದಾವೆ. ಸಿಗಲ್ಲ ಅನ್ಸುತ್ತಲ್ಲ ಅಂಕಲ್, ಗೊತ್ತಾ ನಿಮಗೇನಾದರೂ? ಇವು ತಿಂತವ ಗೌರಿ ಅವೆಲ್ಲ? ಬಟ್ ಕಾಸ್ಟ್ಲಿ ಬೀಳುತ್ತೆ. ಏನು ಕಾಸ್ಟ್ಲಿ ಬೀಳುತ್ತೆ ಫುಡ್ಡು? ಹಾಂ ಹಾಂ. ಇದಾದರೆ ಆರ್ಡಿನರಿ ಅಂತೇಳಿ ಹಾಕಿ ಕೊಡ್ಬೋದು. ಹೋಟೆಲ್ ಅರಮನೆಯಲ್ಲಿ 2 ವೆಜ್ ಊಟ ಮಾಡೋಕ್ಕೆ ಬಂದಿದ್ದೀವಿ. ಚಪಾತಿ ಊಟ. ಶಿವಮೊಗ್ಗ ಹೋಗಿ ಮನೆಗೆ ಹೋಗಿ ಆಮೇಲೆ KEB ಆಫೀಸಿಗೆ ಹೋಗಿ ಸ್ವಲ್ಪ ಗೃಹ ಜ್ಯೋತಿ ಇದೆಲ್ಲ ಮಾಡಿಸಿ ಇವಾಗ ಬಕೆಟ್ ತೊಗೊಂಡು ಗೊಬ್ಬರ ಹಾಕಕ್ಕೆ ಹೊರಟಿದ್ದೀವಿ ಗೈಸ್. ಸೊ ನಮ್ಮಪ್ಪ ಆಮೇಲೆ ಮತ್ತೊಬ್ಬರು ಕೆಲಸದವರು ನಮ್ಮ ನವೀನಣ್ಣ ಎಲ್ಲ ಗೊಬ್ಬರ ಹಾಕ್ತಿದ್ದಾರೆ ನೋಡಿ. ಸೊ ಇವಾಗ ನಾವು ಹಾಕಬೇಕು, ಬನ್ನಿ ಗೊಬ್ಬರ ಹಾಕೋಣ. ಕೆಲಸ ಎಲ್ಲ ಮುಗಿಸಿ ಗೊಬ್ಬರ ಎಲ್ಲ ಹಾಕಿ ಅವ್ರ ಹೆಣ್ಣಾಳು ಕಳೆ ಎಲ್ಲ ಕಿತ್ತಿ. ಸೊ ಇದರಲ್ಲಿ ಫುಲ್ಲು ದುಡ್ಡಿತ್ತು ಗೈಸ್. ಹೆಂಗಾಗಿತ್ತು ಅಂದರೆ ಈ ರೀತಿ ಫುಲ್ಲು ದಪ್ಪ ಆಗಿತ್ತು. ಇವಾಗ ಎಷ್ಟು 25, 29, 30 ಆಳ ಕೊಟ್ಟು ಇಲ್ಲಿ ನೋಡಿ, ಇಲ್ಲಿ ಪರ್ಸ್ ಈ ಲೆಕ್ಕಕ್ಕೆ ಬಂದಿದೆ. ಹಿಂಗಿತ್ತು, ಇಷ್ಟಗಳಾಯಿತು. ಇವಾಗ ಈ ಲೆಕ್ಕಕ್ಕೆ ಬಂದಿದೆ. ಫುಲ್ಲು ದುಡ್ಡು ಬರೋದು ಒಂದೇ ಸಲ ಹಂಗೆ ಪೂರ್ತಿ ಹೋಗೋದಾಗಿದೆ ನಮ್ಮದು. ಏನೂ ಮಾಡೋಕ್ಕಾಗಲ್ಲ, ರೈತರ ಜೀವನ ಹಂಗಿದೆ. ಬೆಳಗ್ಗೆ ಹೋಗಿದ್ವಲ್ಲ ಅದೇ ರೋಡಲ್ಲಿ ಹೋಗಿದ್ರೆ ಆನೆಗಳು ಸಿಗೋದು ಅನಿಸುತ್ತೆ. ಬಟ್ ನಾವಿವಾಗ ಬೇರೆ ರೋಡಲ್ಲಿ ಹೋಗ್ತಿದ್ದೀವಿ. ಯಾಕಂತ ಅಂದರೆ ಯಾಕೆ ಅಂತಂದರೆ ಅಲ್ಲಿ ರೋಡ್ ರಿಪೇರಿ ಮಾಡ್ತಿದ್ದಾರೆ, ಫುಲ್ಲು ಕಾಲುವೆ ಹಾಕ್ತಿದ್ದಾರಲ್ಲ, ಅದಕ್ಕೋಸ್ಕರ. ಮತ್ತೆ ನೈಟು ಬೆಂಗಳೂರು ಹೊರಡಬೇಕು ಗೈಸ್. ಸೊ ಇದಿಷ್ಟ ಆಗಿತ್ತು ನಮ್ದು ಇವತ್ತಿನ ಬ್ಲಾಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.